ನಮ್ಮ ಕರ್ನಾಟಕಕ್ಕೆ ಶರಾವತಿ ಹಾಗೂ ರಾಯಚೂರು ವಿದ್ಯುತ್ ಸ್ಥಾವರಗಳೇ ಆಧಾರ ಸ್ತಂಭವಾಗಿವೆ. ಆದರೆ ಇವುಗಳ ಪೈಕಿ ಶರಾವತಿ ಜಲವಿದ್ಯುತ್ ಸ್ಥಾವರ ಹಾಳಾಗಿ ಹೋಗಿದೆ. ಇನ್ನು ರಾಯಚೂರು ವಿದ್ಯುತ್ ಘಟಕ ಯಾವಾಗ ಬೇಕಾದರೂ ಕೈ ಕೊಡಬಹುದು. ಹಾಗಾದ್ರೆ ನಮ್ಮ ಕರ್ನಾಟಕದ ಗತಿ ಏನು? ನಮಗೆ ಕರೆಂಟ್ ಎಲ್ಲಿಂದ ಬರುತ್ತೆ? ಇವೆಲ್ಲದರ ಡೀಟೇಲ್ ಕೊಡ್ತೀನಿ, ಬನ್ನಿ. ರಾಯಚೂರಿನ ಶಕ್ತಿನಗರದಲ್ಲಿರುವ ಈ ಥರ್ಮಲ್ ಪವರ್ ಪ್ಲಾಂಟ್ ಕರ್ನಾಟಕದ ಉಳಿದ ಅರ್ಧದಷ್ಟು ವಿದ್ಯುತ್ ಅಭಾವವನ್ನ ನೀಗಿಸುತ್ತೆ. ಪ್ರತಿದಿನ 1700 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಸಾಮರ್ಥ್ಯ ಇದಕ್ಕಿದೆ. ಆದರೆ ಇದರ ಅರ್ಧದಷ್ಟು ಇಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತಾ ಇಲ್ಲ. ಇದು ಕರ್ನಾಟಕ ಕತ್ತಲಲ್ಲಿ ಮುಳುಗುವ ಮುನ್ಸೂಚನೆಯನ್ನ ಹೊರಹಾಕಿದೆ. ಒಟ್ಟು ಇಲ್ಲಿ 8 ಥರ್ಮಲ್ ಪವರ್ ಪ್ಲಾಂಟ್ಗಳಿವೆ. ಇದರಲ್ಲಿ ಈಗ 3 ಪವರ್ ಪ್ಲಾಂಟ್ಗಳು ಕೆಲಸನೇ ಮಾಡ್ತಿಲ್ಲ. ಅದರಲ್ಲೂ 5, 6 ಮತ್ತು 8ನೇ ಪ್ಲಾಂಟ್ಗಳು ಕಾರ್ಯವನ್ನ ಸ್ಥಗಿತಗೊಳಿಸಿವೆ. 8ನೇ ಪ್ಲಾಂಟ್ ವಿದ್ಯುತ್ ಉತ್ಪಾದನೆ ಸ್ಥಗಿತಗೊಂಡಿರೋದು ಎಲ್ಲರ ಆತಂಕಕ್ಕೆ ಕಾರಣವಾಗಿದೆ. ಯಾಕಂದ್ರೆ 8ನೇ ಪವರ್ ಪ್ಲಾಂಟ್ನಿಂದ ದಿನಕ್ಕೆ 250 ಮೆಗಾವ್ಯಾಟ್ ಕರೆಂಟ್ ಉತ್ಪಾದನೆಯಾಗ್ತಿತ್ತು. ಆದರೆ ಇದು ನಿಂತೋಗಿರೋದ್ರಿಂದ ಕಾಲು ಭಾಗದಷ್ಟು ಕರೆಂಟ್ ಉತ್ಪಾದನೆ ನಿಂತು ಹೋಗಿದೆ. ಬಾಯ್ಲರ್ ಟ್ಯೂಬ್ನಲ್ಲಿ ಸೋರಿಕೆ ಆಗ್ತಾ ಇರೋದ್ರಿಂದ 5ನೇ ಪವರ್ ಪ್ಲಾಂಟ್ ಸ್ಥಗಿತವಾಗಿದೆ. ಇನ್ನು ತಾಂತ್ರಿಕ ದೋಷದಿಂದಾಗಿ 6ನೇ ಪವರ್ ಪ್ಲಾಂಟ್ ಕಾರ್ಯ ಸ್ಥಗಿತಗೊಂಡಿದೆ. ಇನ್ನು ವಾರ್ಷಿಕ ದುರಸ್ತಿಯಾಗದ ಕಾರಣ 8ನೇ ಪವರ್ ಪ್ಲಾಂಟ್ ಸ್ಥಗಿತವಾಗಿದೆ. ಹೀಗೆ ಒಂದೊಂದು ಕಾರಣದಿಂದ ಒಂದೊಂದು ಪವರ್ ಪ್ಲಾಂಟ್ ಸ್ಥಗಿತಗೊಂಡಿದೆ. ಇಷ್ಟಾದರೂ ಯಾರೊಬ್ಬರೂ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಬಂದ್ ಆಗಿರುವ ಈ 3 ಪವರ್ ಪ್ಲಾಂಟ್ಗಳು ಮತ್ತೆ ಯಾವಾಗ ಆನ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕರ್ನಾಟಕಕ್ಕೆ ಆಧಾರವಾಗಿದ್ದ ಶರಾವತಿ ಮತ್ತು ರಾಯಚೂರು ಪವರ್ ಪ್ಲಾಂಟ್ಗಳಲ್ಲಿ ವಿದ್ಯುತ್ತಿನ ಕೊರತೆ ಎದುರಾಗಿದೆ. ರಾಜ್ಯಕ್ಕೆ ಬೇಕಾದಷ್ಟು ವಿದ್ಯುತ್ ಉತ್ಪಾದನೆಯಾಗ್ತಿಲ್ಲ. ಇವೆರಡನ್ನ ಬಿಟ್ರೆ ಬೇರೆ ಬೇರೆ ಕಡೆಗಳಲ್ಲಿ ಸಣ್ಣ ಪ್ರಮಾಣದ ವಿದ್ಯುತ್ ಉತ್ಪಾದನೆಯಾಗ್ತಾ ಇದೆಯಾದರೂ ಅದರಿಂದ ರಾಜ್ಯದಲ್ಲಿನ ವಿದ್ಯುತ್ ಅಭಾವವನ್ನ ನೀಗಿಸೋದಕ್ಕೆ ಆಗೋದಿಲ್ಲ. ಪರಿಸ್ಥಿತಿ ಹೀಗೆಯಾದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಕತ್ತಲಲ್ಲಿ ಮುಳುಗೋದು ಗ್ಯಾರಂಟಿ. ಕರ್ನಾಟಕ ಪವರ್ ಕಾರ್ಪೊರೇಷನ್ ವಿದ್ಯುತ್ ಉತ್ಪಾದನೆಯನ್ನ ಮಾಡಿ ರಾಜ್ಯಕ್ಕೆ ನೀಡುತ್ತೆ. ಅದನ್ನ ರಾಜ್ಯಕ್ಕೆ ಹಂಚಿ ಅದರಿಂದ ಬರುವ ದುಡ್ಡನ್ನ ಕೆಪಿಸಿಗೆ ಕೊಡಬೇಕು. ಆದರೆ 14,000 ಕೋಟಿ ರೂಪಾಯಿಗಳನ್ನ ರಾಜ್ಯ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಾಕಿ ಹಣದ ನಿರ್ವಹಣೆಗಾಗಿ ಉತ್ಪಾದನಾ ಘಟಕಗಳನ್ನ ಅಡಮಾನವಿಟ್ಟು ಹಣ ಪಡೆಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ದುಡ್ಡಿನ ಸಮಸ್ಯೆಯಿಂದ ಬಳಲ್ತಾ ಇರುವ ವಿದ್ಯುತ್ ಉತ್ಪಾದನಾ ಘಟಕಗಳಲ್ಲಿ ಕರೆಂಟ್ ಉತ್ಪಾದನೆಯಾಗು ಅಂದ್ರೆ ಹೇಗಾಗುತ್ತೆ ಹೇಳಿ? ಇನ್ನೊಂದು ಸೀಕ್ರೆಟ್ ಏನ್ ಗೊತ್ತಾ? ದಿನ ಕಳೆದಂತೆ ಕರ್ನಾಟಕದಲ್ಲಿ ವಿದ್ಯುತ್ನ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಬೇಡಿಕೆ ಪೂರೈಸಬೇಕು ಅಂತ ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಹೆಚ್ಚಿಸಲಾಗಿದೆ. ಆದರೆ ಸಿಬ್ಬಂದಿ ಮಾತ್ರ ನೇಮಕ ಆಗ್ತಿಲ್ಲ. ಒಂದು ಕಡೆ ವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಹೆಚ್ಚಾಗ್ತಾ ಹೋದ್ರೆ ಸಿಬ್ಬಂದಿ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಈ ಹಿಂದೆ 6,000ವಿದ್ದ ಸಿಬ್ಬಂದಿ ಈಗ 2,800ಕ್ಕೆ ಇಳಿಕೆಯಾಗಿದ್ದಾರೆ. ಇಷ್ಟಾದ್ರೂ ಸಿಬ್ಬಂದಿಯ ನೇಮಕ ಆಗ್ತಾನೆ ಇಲ್ಲ. ಇನ್ನೊಂದು ಶಾಕಿಂಗ್ ಸುದ್ದಿ ಹೇಳ್ತೀವಿ ಕೇಳಿ. ಶರಾವತಿ ವಿದ್ಯುದಾಗಾರದಲ್ಲಿ 2 ಸಿಬ್ಬಂದಿ ಇರೋ ಜಾಗದಲ್ಲಿ ಒಬ್ಬರಿದ್ದಾರೆ. ಕೆಲವರನ್ನ ರಾಯಚೂರಿನ ವಿದ್ಯುದಾಗಾರಕ್ಕೆ ಡೆಪ್ಯುಟೇಷನ್ ಮೇಲೆ ಕಳಿಸಿದ್ರೆ ಇನ್ ಕೆಲವರನ್ನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸಿಬ್ಬಂದಿ ಕೊರತೆ ಇದ್ದಿದ್ರಿಂದ ಇಲ್ಲಿ ಅವ್ಯವಸ್ಥೆ ಹೆಚ್ಚಾಗಿ ವಿದ್ಯುದಾಗಾರವೇ ಸುಟ್ಟು ಭಸ್ಮವಾಗಿದೆ.
ಶರಾವತಿ ವಿದ್ಯುದಾಗಾರದಲ್ಲಿದ್ದ ಸಿಬ್ಬಂದಿಯನ್ನ ರಾಯಚೂರಿಗೆ ಶಿಫ್ಟ್ ಮಾಡಿದ್ರಲ್ಲ, ಇಲ್ಲಾದ್ರೂ ಪರಿಸ್ಥಿತಿ ಚೆನ್ನಾಗಿದೆಯಾ ಅಂದ್ರೆ ಅದೂ ಇಲ್ಲ. 3 ಘಟಕಗಳು ಕೆಟ್ಟು ನಿಂತಿವೆ. ಅದು ರಿಪೇರಿ ಕೂಡ ಆಗ್ತಿಲ್ಲ. ಒಂದು ವೇಳೆ ತಾಂತ್ರಿಕ ಸಮಸ್ಯೆ ಬಗೆಹರಿದ್ರೆ ವಿದ್ಯುತ್ ಉತ್ಪಾದನೆ ಆಗಬಹುದು, ಕರ್ನಾಟಕದ ಕರೆಂಟ್ ಪ್ರಾಬ್ಲಮ್ ನೀಗಬಹುದು ಅಂತ ಅಂದ್ಕೊಳ್ಬೇಡಿ. ರಾಯಚೂರಿನ 3 ಘಟಕಗಳು ಆನ್ ಆದ್ರೂ ಕರ್ನಾಟಕ ಕತ್ತಲಲ್ಲಿ ಮುಳುಗುವ ಆತಂಕ ಕಡಿಮೆಯಾಗೋದಿಲ್ಲ. ಯಾಕಂದ್ರೆ ಕರೆಂಟ್ ಹಾಹಾಕಾರದ ಜೊತೆಗೆ ಈಗ ಎಲ್ಲಾ ಕಡೆ ನೀರಿನ ಹಾಹಾಕಾರ ಶುರುವಾಗಿದೆ. ಇದು ಇಡೀ ಕರ್ನಾಟಕದ ಜನರನ್ನ ಮತ್ತಷ್ಟು ಆತಂಕಕ್ಕೆ ದೂಡಿದೆ. ಸ್ನೇಹಿತರೆ, ನೀವು ವಿದ್ಯುತ್ ಸಮಸ್ಯೆಯ ಗಂಭೀರತೆಯನ್ನು ನೋಡಿದ್ರೆ ಅದೇ ರೀತಿ ಈಗ ನಮ್ಮನ್ನ ಮತ್ತೊಂದು ಸಮಸ್ಯೆ ಕಾಡಲಿದೆ. ಅದೇನಂದ್ರೆ ಬರದ ಭೀಕರತೆ. ಹೌದು, ಇನ್ನು ಕುಡಿಯುವ ನೀರಿಗೂ ಹಾಹಾಕಾರ ಪ್ರಾರಂಭವಾಗಲಿದೆ. ಅದು ಹೇಗೆ ಅಂತ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.